ಪ್ರಶಾಂತ್ ಇದು ಕೆರೆದಷ್ಟೇ ತುರಿಸ್ಕೊಳ್ಳೋದು ಅಂತಾರೆ. ಆ ಕಾರಣಕ್ಕಾಗಿ ಇದೊಂದು ಇಶ್ಯೂ ಆಗಿದೆ ಅಂತ ನನ್ನ ಅಭಿಪ್ರಾಯ. ಅದೇ ನೋಡಿ, ಇದು ಎರಡೂ ರೀತಿ ಇದೆ. ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾಗಿದ್ದಾರೆ. ಅವರು ಅಂದರೆ ಪದೇ ಪದೇ ಈ ಟಿ ವಿಗಳನ್ನು ನೋಡ್ತಾ ನೋಡ್ತಾ ರಿಯಾಕ್ಟ್ ಮಾಡೋದು ಸ್ವಭಾವ. ನಾನು ಕುಮಾರಸ್ವಾಮಿ ಅವ್ರಿಗೆ ಭಾಳ ಹತ್ತಿರದಿಂದ ನೋಡಿದ್ದೀನಿ. ಅವ್ರಿಗೆ ತಡ್ಕೊಳಕ್ಕಾಗಲ್ಲ, ರಿಯಾಕ್ಟ್ ಮಾಡ್ತಾರೆ. ಆದರೆ ಯಾವ ವ್ಯಕ್ತಿಯ ವಿರುದ್ಧ ನೀವು ಟೀಕೆ ಟಿಪ್ಪಣಿಗಳನ್ನು ಮಾಡಬೇಕು? ಯಾರು ಡಿಫೆಂಡ್ ಪಾರ್ಲಿಮೆಂಟ್ರಿ ಡೆಮೋಕ್ರಸಿ, ಪಾರ್ಲಿಮೆಂಟಲ್ಲಿ ಏನು ಹೇಳ್ತಾರೆ? ಮೇಜರ್ ಪಾರ್ಲಿಮೆಂಟ್ನಲ್ಲಿ ಇಲ್ಲದೇ ಇರೋ ವ್ಯಕ್ತಿ ಬಗ್ಗೆ ಮಾತಾಡಬೇಡಿ ಅಂತ. ಮಾತಾಡಬೇಡಿ. ಯಾಕೆ ಹೇಳ್ತಾರೆ? ಹಿ ಕ್ಯಾನ್ ಡಿಫೆಂಡ್ ಹಿಮ್ಸೆಲ್ಫ್. ಯಾರು ತನ್ನನ್ನು ತಾನು ಡಿಫೆಂಡ್ ಮಾಡ್ಕೊಳ್ಳೋಕ್ಕಾಗಲ್ವೋ ಅವನ ಬಗ್ಗೆ ಆ ಟೀಕೆ ಟಿಪ್ಪಣಿಗಳ ಅವಶ್ಯಕತೆ ಉಂಟಾ ಅಂತಕ್ಕಂಥದ್ದು ಒಂದು ಪ್ರಶ್ನೆ. ಮತ್ತು ನೀವು ಕೇಂದ್ರ ಸಚಿವರಾಗಿದ್ದೀರಿ. ನೀವಿವತ್ತು ಅಂದರೆ ಈಗ ಬೀದಿಯಲ್ಲಿ ನಿಂತು ಹೋರಾಡುವ ವ್ಯಕ್ತಿಗೂ ಮತ್ತು ಕೇಂದ್ರ ಸಚಿವನಿಗೂ ಅಂತರ ಏನು? ಕೇಂದ್ರ ಸಚಿವ ಕಾನ್ಸ್ಟಿಟ್ಯೂಷನಲ್ಲಿ ಏನು ಮಾಡಬೇಕು ಅದನ್ನು ಮಾಡ್ಬೋದಿತ್ತು. ನೀವು DOPTಗೆ ಕಂಪ್ಲೇಂಟ್ ಕೊಡ್ಬೋದಿತ್ತು ಚಂದ್ರಶೇಖರ್ ವಿರುದ್ಧ ಇದ್ದರೆ. ಮತ್ತು ನನಗೆ ಅರ್ಥ ಆಗದೇ ಇರೋ ಸಂಗತಿಯೊಬ್ಬ ನೀವು ಕೇಂದ್ರ ಸಚಿವರಾಗಿ ಲೋಕಾಯುಕ್ತ ಕಚೇರಿಯಿಂದ ಹೊರಗಡೆ ಬಂದು ಏನು ಪತ್ರಿಕಾಗೋಷ್ಠಿ ಮಾಡಿದ್ರಿ? ಅಂದರೆ ಇದು ಎಲ್ಲ ಟೈಮಿಂಗ್ ನೋಡಿ. ನೀವು ರಾಜಕಾರಣಿಗಳದ್ದು ಟೈಮ್, ಸಿದ್ದರಾಮಯ್ಯನವ್ರದ್ದು ನೋಡಿ. ಅವ್ರ ವಿರುದ್ಧ ಕೇಸ್ ಬಂದಾಗ ಉಳಿದವ್ರ ವಿರುದ್ಧ ಕೇಸ್ ಫಾಸ್ಟ್ ಆಗುತ್ತೆ. ಕುಮಾರಸ್ವಾಮಿ ಅವರನ್ನು ವಿಚಾರಣೆಗೆ ಕರೆದಾಗ ಅವರು ಅಧಿಕಾರಿಗಳ ತಪ್ಪು ಮಾಡಿರೋದು ಈಗ ನೆನಪಿಗೆ ಬರುತ್ತೆ. ಅವರು ಅಧಿಕಾರಿ ಎಷ್ಟು ವರ್ಷದಿಂದ ಇದ್ದಾರಲ್ಲಿ? ನಂಬರ್ 1. ನೀವಿದು ರಾಜಕಾರಣಿಗಳ ದೃಷ್ಟಿಯಿಂದ. ಅಧಿಕಾರಿಯ ದೃಷ್ಟಿಯಿಂದ ಕೂಡ ಯಾವುದೇ ಒಬ್ಬ ಅಧಿಕಾರಿ ಇರಲಿ ರೀ, ತನ್ನ ಸಬಾರ್ಡಿನೇಟ್ಸ್ಗೆ ಇಂಟರ್ನಲ್ ಕಮ್ಯುನಿಕೇಷನ್ ಬರೆಯುವಾಗ ಅದನ್ನು ಲೀಕ್ ಮಾಡುವ ಉದ್ದೇಶಕ್ಕೋಸ್ಕರ ಬರೆದಿದ್ದಾರೆ ಅನ್ನೋದು ಒಕ್ಕಣೆ ನೋಡಿದರೆ ಅರ್ಥ ಆಗುತ್ತೆ. ಯಾರು ನನಗೆ ಪೊಲೀಸ್ ಕಮಿಷನರ್ ಇನ್ಸ್ಪೆಕ್ಟರ್ಗಳಿಗೆ ಬರೆದಿರ್ತಕ್ಕಂಥ ಪತ್ರ ನಿಮಗೆ ಯಾವತ್ತು ಸಿಕ್ಕಿತ್ತಾ? ಕ್ರೈಮ್ ರಿಪೋರ್ಟಿಂಗ್ ಮಾಡ್ತಿದ್ದೀರಲ್ಲ, ಸಿಕ್ಕಿತ್ತಾ? ಇಲ್ಲ, ನಿಮ್ಮ ಸ್ಟೇಷನ್ ವ್ಯಾಪ್ತಿಯಲ್ಲಿ ಕ್ರಿಮಿನಲ್ಗಳ ಸಂಖ್ಯೆ ಜಾಸ್ತಿ ಆಗಿದೆ, ನೀನು ಅರ್ಜುನನ ಥರ ಬರೀ ಆ ಕ್ರಿಮಿನಲ್ಗಳ ಕಣ್ಣಲ್ಲಿ ಮಾತ್ರ ನೋಡಬೇಕು ಅಂತ ಏನಾದರೂ ಪತ್ರ ಬರೆದಿದ್ರೆ ಯಾರಾದರೂ ಕಮಿಷನರ್? ಹಾಗಿರುವಾಗ ನೀನು ಹಂದಿ IPS ಆಫೀಸರ್. ಮೊನ್ನೆ ಕರ್ನಾಟಕದ ಒಬ್ಬರ ಗೌರವಾನ್ವಿತ ನ್ಯಾಯಾಧೀಶರು ಹೈಕೋರ್ಟ್ನಲ್ಲಿ ಕಲಾಪದಲ್ಲಿ ಮಾತನಾಡ್ತಾ ಒಂದು ಪದವನ್ನು ಉಪಯೋಗಿಸಿದ್ರು. ಸುಪ್ರೀಂ ಕೋರ್ಟ್ ಅದು ಬಹಳ ತೀವ್ರವಾಗಿ ತೆಗೆದುಕೊಳ್ತಾವೆ. ಒಂದು ಇನ್ಸ್ಟಿಟ್ಯೂಷನ್ನು ವೀಕ್ ಆಗಕ್ಕೆ ಬಿಡಬಾರ್ದು ಅಂತೇಳಿ ಕಡೆಲ್ಲ ಕ್ಷಮಾಪಣೆ ಕೇಳುವಂಥದ್ದು ಕೂಡ ಆಯಿತು. ಈ ದೇಶದ ಆಡಳಿತ ಅಂತಕ್ಕಂಥದ್ದು ಅಷ್ಟು ಬಿಗಿರಬೇಕು. ಯಾರು ಬೇಕಾದ್ರೆ ಅಧಿಕಾರಿ ಏನು ಬೇಕಾದ್ರೆ ಪತ್ರ ಬರೆದು ಬಿಡ್ತಾನೆ ಅಂತಂದರೆ ಆಡಳಿತ ನಡೆಸೋಂಥವ್ರಿಗೆ ಅಷ್ಟು ವಿವೇಕ ಇರಬೇಕಲ್ವಾ? ಒಂದು ಕಾಮನ್ ಮಿನಿಮಮ್ ಅಲ್ವಾ? ಈಗ ಜುಡಿಷಿಯರಿ ಬಿಟ್ಟಿದ್ದ ಫಸ್ಟ್ ಯಾರು ಆ ಗೌರವಾನ್ವಿತ ಯಾರು ನ್ಯಾಯಾಧೀಶರು ಮಾತನಾಡಿದಂಥದ್ದು ಎಷ್ಟು ಮಟ್ಟಿಗೆ ಸೀರಿಯಸ್ ಆಗಿ ತಗೊಳ್ತು ಕೋರ್ಟು, ಸುಪ್ರೀಂ ಕೋರ್ಟು. ಅವರಿಗೆ ಇಮಿಡಿಯೇಟ್ ನೋಟಿಸ್ ಇಶ್ಯೂ ಮಾಡ್ತು. ಬಾರ್ ಕೌನ್ಸಿಲ್ ಹೋಗ್ಬಿಟ್ಟು ಕಂಪ್ಲೇಂಟ್ ಮಾಡ್ತು. ಆ ಹೆಣ್ಮಕ್ಳ ಮೇಲೆ ಮತ್ತು ಗೋರಿಪಾಳ್ಯನ ಪಾಕಿಸ್ತಾನಕ್ಕೆ ಕಂಪೇರ್ ಮಾಡಿದಂಥದ್ದು ಇದನ್ನು ಸಹಿಸಕ್ಕೆ ಸಾಧ್ಯ ಇಲ್ಲ ಅಂತೇಳಿ ನ್ಯಾಯಾಧೀಶರನ್ನ ಎಷ್ಟು ಮಟ್ಟಿಗೆ ಸೀರಿಯಸ್ ಅನ್ನುವಂಥದ್ದು ಒಂದು ಇನ್ಸ್ಟಿಟ್ಯೂಟ್. ಎಸ್, ಒಂದು ನ್ಯಾಯಾಂಗ, ರಾಜಕಾರಣ ಅಲ್ಲ. ರಾಜಕಾರಣ ಅಂತಲ್ಲ, ರಾಜಕಾರಣಿಗಳು ತಪ್ಪು ಮಾಡಿದ್ರೆ ಜನ ಅವ್ರನ್ನ ಶಿಕ್ಷೆ ಮಾಡ್ತಾರೆ, 100 ಅವಕಾಶ ಇದೆ ಅಜಿತ್. ಆದ್ರೆ ಆಡಳಿತ ನಡೆಸಂತ ಒಬ್ಬ ಅಧಿಕಾರಿ ತಪ್ಪು ಮಾಡಿದ್ರೆ ಅಧಿಕಾರಿ ಏನ್ ಬೇಕಾದ್ರೆ ಮಾಡ್ಬಿಡ್ಬೋದು ಅಂತ ಆಗ್ಬಿಟ್ರೆ ಅವ್ರಿಗೆ ಯಾಕೆ IPS ಕೊಡ್ತಾರೆ, ಯಾಕೆ IAS ಕೊಡ್ತಾರೆ ಅಂತಂದ್ರೆ ಇವೆಲ್ಲ ಮೆಟ್ಟಿ ನಿಂತು, ಈ ಪ್ರೊವೊಕೇಶನ್ ಎಲ್ಲ ಮೆಟ್ಟಿ ನಿಂತು ಆಡಳಿತ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಅವರನ್ನ ಆ ಡಿಸರ್ವ್ ಇದ್ದಾರೆ ಅಂತ ಅದು ಕೊಡೋ ಅಂಥದ್ದು. 16 ಲಕ್ಷ ಜನದಲ್ಲಿ 106 ಜನ ಯಾಕೆ ಸೆಲೆಕ್ಟ್ ಆಗ್ತಾರೆ ಅಂದ್ರೆ ಈ ಕಾರಣಕ್ಕೆ. ಅದು ಬಿಟ್ಬಿಟ್ಟು ನನಗೇನೋ ಚಪ್ಪಲ ಬಂದ್ಬಿಟ್ಟಿದೆ, ನನಗೇನೋ ಅಂದ್ಬಿಟ್ಟು ಮತ್ತು ಅಂತ ಯಾವುದೇ ಪರೀಕ್ಷೆಯನ್ನ ಪಾಸ್ ಮಾಡದೆ ರಾಜಕಾರಣಿಗಳಾಗಿರ್ತಾರೆ. ಅದರಿಂದ ಮಾತಾಡಿ ಬಿಡಿ, ಅದು ಆಮೇಲಿಂದ ಇನ್ನೊಂದ್ಸತಿ ಡಿಬೇಟ್ ಮಾಡೋಣ ಚರ್ಚೆ. ಅದು ಇನ್ನೊಂದ್ಸತಿ ಮಾಡೋಣ ಅದನ್ನ. ಗಂಗಾಧರ ಮೂರ್ತಿ ನೋಡಿ, ನಾನು ಇದು ಬೆಳೆಯೋದು ರಾಜ್ಯದ ಹಿತದೃಷ್ಟಿಯಿಂದ ಒಳ್ಳೇದಲ್ಲ, ಖಂಡಿತ ಒಳ್ಳೇದಲ್ಲ. ನಾನು ಈ ಕಳೆದ 6-8 ತಿಂಗಳಿಂದ ನೋಡ್ತಾ ಇರ್ತಕ್ಕಂಥ ರಾಜಕಾರಣ ನಮಗಿಂತ ಜಾಸ್ತಿ ನೀವೇ ನೋಡ್ತಿದ್ದೀರಿ. ಯಾಕೆ ನಾವು ಒಂದು ಸೈಡ್ ನೋಡ್ತಿರ್ತೀವಿ ಅಥವಾ ವಿರೋಧ ಪಕ್ಷ ಆಡಳಿತ ಪಕ್ಷದ ಬಗ್ಗೆ ಮಾತಾಡ್ತೀವಿ. ಬಟ್ ನೀವೆಲ್ಲವೂ ನೋಡ್ತಿರ್ತೀರಿ. ಕರ್ನಾಟಕದ ದೃಷ್ಟಿಯಿಂದ, ಕರ್ನಾಟಕದ ಇತಿಹಾಸದ ರಾಜಕಾರಣದ ದೃಷ್ಟಿಯಿಂದ ಇದು ಆಗಬಾರ್ದು, ಯಾವುದೇ ಕಾರಣಕ್ಕೂ ಆಗಬಾರ್ದು. ಇವತ್ತು ಯಾವ ಮಟ್ಟಕ್ಕೆ ಬಂದು ನಿಂತಿದ್ದಾರೆ ಅಂದರೆ 40 ವರ್ಷಗಳಿಂದ ಮಾನ್ಯ ಸಿದ್ದರಾಮಯ್ಯನವರು ಅಧಿಕಾರಿಗಳನ್ನು ಕಂಡ್ರೆ ಅಧಿಕಾರಿಗಳು ಭಯ ಬೀಳುವಂಥ ಕಾಲ ಇತ್ತು. ಈಗ ಅದೇ ಸಿದ್ದರಾಮಯ್ಯನವರು ಒಬ್ಬ ADGP ಪರವಾಗಿ ವಕ್ತಾರರಂತೆ ಮಾತಾಡ್ತಿದ್ದಾರೆ ಅಂತಂದರೆ ಕರ್ನಾಟಕದ ಪೊಲಿಟಿಕ್ಸು ಮತ್ತು ಕರ್ನಾಟಕದ ಕಾರ್ಯಾಂಗ ಎಲ್ಲಿಗೆ ಬಂದು ನಿಂತ್ಕೊಳ್ಳುತ್ತೆ, ಮುಂದೆ ಯಾವ ಅಧಿಕಾರಿ ಏನೇನು ಗೌರವ ಕೊಡ್ತಾನೆ ಅನ್ನೋದು ಯೋಚನೆ ಮಾಡಬೇಕು. ಎರಡನೇದು ನಾನು ಹೇಳಬೇಕು ಅಂತಂದರೆ, ಈ ಪತ್ರ ADGPನೇ ಬರೆದಿದ್ದರೆ ನನಗೆ ಗೊತ್ತಿದ್ದಂಗೆ ಇದನ್ನು ಬರೀತಿದ್ನೋ ಇಲ್ಲೋ ಗೊತ್ತಿಲ್ಲ ನನಗೆ. ಆದರೆ ತಯಾರಾಗಿದ್ದು ಕಾಂಗ್ರೆಸ್ಸಿನ ಒಳಗಡೆ ಇಬ್ಬರು ಮಹಾನ್ ಕಾನೂನು ಪಂಡಿತರು ಬರ್ಕೊಟ್ಟಂತ ಪತ್ರ. ಒಂದೇ ನಿಮಿಷ ಇಬ್ಬರು ಕಾನೂನು ಪಂಡಿತರು ಬರ್ಕೊಟ್ಟಿದ್ದನ್ನ
ಯಥಾವತ್ತಾಗಿ ಕಳಿಸಿ ಅದಕ್ಕೆ ಅವರು ಅವರ ಅಧಿಕಾರಿ ಸಬಾರ್ಡಿನೇಟ್ ತಲುಪೋದಕ್ಕಿಂತ ಮುಂಚೆ JDS ರಾಜಕೀಯವಾಗಿ ಆಚೆ ಕಡೆ ಬಂದು BJP ಅದಾದ್ಮೇಲೆ ಅದು ಕಚೇರಿಗೆ ಬರ್ಕೊಟ್ಟಂತ ಡೆಲ್ಲಿಯಿಂದ ಪುಣ್ಯಾತ್ಮರು ಬರ್ಬೋದು, ಡೆಲ್ಲಿ- ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಬಿಜೆಪಿ ಆಫೀಸ್ ಏನ್ ಹೇಳಿದ್ರು ಪತ್ರ ಎಲ್ಲವೂ ಬರ್ಬೋದೇನೋ. ಜಗಜ್ಜಾಹಿರ. ಆದ್ರೆ ನಮ್ಮಲ್ಲಿ ಎಲ್ಲ KPCC ಟೈಮಿಂಗ್ಸ್ ಇಂದ ಹಂಗೆ ನಮ್ಗೆ ಇದೆ. ಯಾರಿಗೂ ಅಷ್ಟೆಲ್ಲ ಯಾರ್ಯಾರ ಸಮಯ ಫೋನ್ ಇಲ್ಲ. ಎಲ್ಲೆಲ್ಲಿಗೆ ಬಂತು ಎಲ್ಲೆಲ್ಲಿ ಸರ್ಕಾರದ ಹೋಯ್ತು ಅಧಿಕಾರಿಗಳಿಗೆ ಅವ್ರಿಗಿಂತ ಮಾಹಿತಿ ನಮ್ಮ ಹತ್ರನೇ ಇದೆ. ಸರ್ಕಾರದ ಅಧಿಕಾರಿಗಳಿಗೆ ಅಥವಾ ಥ್ಯಾಂಕ್ ಯು ಪ್ರಶಾಂತ್. ಬೇರೆಯವರಿಗೆ ಇದರೊಂದಿಗೆ ಕೊಡುವಷ್ಟು. ಇವತ್ತಿನ ಲೆಫ್ಟ್ ರೈಟ್ ಆ್ಯಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.